ಆ ಮಕ್ಕಳು ಏನು ಗೊತ್ತಿರ್ತಕ್ಕಂಥ ಮಕ್ಕಳು ಕತ್ಲಲ್ಲಿ ಅಲ್ಲೇನೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅದಾದ್ಮೇಲೆ ಬೇಡಿ ಕಾಡಿ ಅವನನ್ನ ರಿಕ್ವೆಸ್ಟ್ ಮಾಡ್ಕೊಂಡು 1:2 ಅಂದ್ರೆ 2 ಪಟ್ಟು ಕೊಡ್ತೀವಿ, ದಯವಿಟ್ಟು ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಹೊಟ್ಟೆ ಹಸಿವಾಗ್ತಾ ಇರ್ತದೆ, ಕುಡಿಯೋದಕ್ಕೆ ನೀರು ಸಹ ಅವ್ರ ಹಿಂದೆ ಹೋಗ್ತಾ ಇರ್ತಾನೆ, ಗಾಡಿ ಮುಂದೆ ಹೋಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಕತ್ತಲ ಒಂದು ಸಮಯದಲ್ಲಿ ಎಲ್ಲೋ ಒಂದು ಹತ್ರ ನೀರು ಕುಡಿಬೇಕು ಅಂತ ಹೋದಾಗ ಈ ಹಂದಿಗಳು ಅದು ಇದು ರಚ್ಚ ರಾಜಾಡಿರ್ತಕ್ಕಂಥ ನೀರನ್ನ ತೋರಿಸ್ತಾನೆ, ಅಲ್ಲೋಗಿ ಕುಡೀರಿ, ನಿಮ್ಗೆ ಯಾರು ಕುಡಿಲಿಕ್ಕೆ ನೀರು ಕೊಡಲ್ಲ ಅಂತಕ್ಕಂಥದ್ದನ್ನು. ಅಂಬೇಡ್ಕರ್ ಸಾಹೇಬ್ರಿಗೆ ಗೊತ್ತಾಗಿರಲ್ಲ. ಆ ಸಂದರ್ಭದಲ್ಲಿ ಹೋದಾಗ ಕುಡಿಯುವಾಗ ವಾಸನೆ, ಆ ನೀರಿನ ವಾಸನೆ ನೋಡ್ಬಿಟ್ಟು ಇದೇನಿದೆ ಈ ತರ ಬರ್ತಾ ಇದೆಯಲ್ಲ ನೀರು ಅಂತ ಹೇಳಿ ನೋಡಿದ ತಕ್ಷಣ ಮತ್ತಷ್ಟು ನರಳಿ ನಾಡ್ತಾರೆ. ಅಂಬೇಡ್ಕರ್ ಸಾಹೇಬರು ಓದಿ ಮಹಾರಾಜ್ ಬರೋಡರ ಒಂದು ರೂಮ್ ಕೊಡಲ್ಲ ಅವ್ರು ವಾಸ ಮಾಡಲಿಕ್ಕೆ. ಸುಮಾರು ಆ ಮುಂಬೈ ಇದರಲ್ಲೆಲ್ಲ ಹುಡುಕಿ ಎಲ್ಲ ಒಂದು ರೂಮಲ್ಲಿ ಸೇರ್ಕೊಂಡ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಮತ್ತೆ ಇವರು ಅಸ್ಪೃಶ್ಯ ಜಾತಿಗೆ ಸೇರಿದ್ದಾರೆ ಅಂತೇಳಿ ರಾತ್ರೋರಾತ್ರಿ ಅವ್ರನ್ನ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅಂಬೇಡ್ಕರ್ ಅವರು ಕತ್ಲ ಮೇಲೆ ಹಾಕೊಂಡು ದೊಡ್ಡದಾಗಿರ್ತಕ್ಕಂಥ ಒಂದು ದೊಡ್ಡದಾಗಿ ವಿಶಾಲವಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಇಟ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾರೆ. ಓ ಪದವೀಧರ, ಉತ್ತಮವಾಗಿರ್ತಕ್ಕಂಥ ಸಚ್ಚಾರಿತ್ರ್ಯ ಸದ್ಗುಣಗಳನ್ನು ಇರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಜನ ಈ ಒಂದು ಆಶ್ರಯ ಕೊಡ್ಲಿಲ್ವಲ್ಲ, ಎಂಥ ಸಮಾಜ ಇದು ಅಂತಕ್ಕಂಥ ಜೋರಾಗಿ ಹತ್ಕೊಂಡು ಬೆಳಿಗ್ಗೆ ಮತ್ತೆ ರಾತ್ರಿ ಎಲ್ಲ ಅಲ್ಲೇ ಇದ್ದು ಮತ್ತೆ ಬೆಳಿಗ್ಗೆ ರೈಲಲ್ಲಿ ತನ್ನ ಒಂದು ಸ್ಥಳಕ್ಕೆ ಹೋಗ್ತಾರೆ. ಆಮೇಲೆ ಪ್ರೊಫೆಸರ್ ಆಗಿ ಬರ್ತಾರೆ ಒಂದು ಕಾಲೇಜ್ಗೆ. ಪ್ರೊಫೆಸರ್ ಆಗಿ ಬಂದಾಗ ಅಲ್ಲಿರ್ತಕ್ಕಂಥ ಅಟೆಂಡರ್ ಏನ್ ಮಾಡ್ತಾರೆ ಅಂತಂದ್ರೆ ಕುಡಿಲಿಕ್ಕೆ ಒಂದು ಊಜಿ ಒಂದು ಗ್ಲಾಸ್ ಇರ್ತದೆ, ಅದನ್ನ ಮುಟ್ಲಿಕ್ಕೆ ಹೋಗ್ಲಿಕ್ಕೂ ಅದಕ್ಕೂ ಅವಕಾಶ ಮಾಡ್ಕೊಡಲ್ಲ. ಒಂದು ಫೈಲ್ ತಗೊಬಂದು ಕೊಟ್ರೆ ಅವ್ರ ಮೇಲೆ ಎಸೆದ್ಬಿಟ್ಟು ಹೋಗ್ತಾರೆ. ಇದು ಒಂದಲ್ಲ ಎರಡಲ್ಲ ಸಾವಿರಾರು ಕಹಿಘಟನೆ ಅದರಲ್ಲಿ ಕರಗಿ, ಆದ್ರೆ ತನ್ನ ಛಲ ಸ್ವಾಭಿಮಾನವನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಮ್ಮ ಶ್ರೀನಿವಾಸ ರೆಡ್ಡಿ ಸಾಹೇಬ್ ಹೇಳ್ದಂಗೆನೆ ಯಾವಾಗ ಹಿಂದೂ ಕೋಡ್ ಬಿಲ್ ಪಾಸ್ ಆಗಿ ಬಂದಿದೆ, ತನ್ನ ಆಶಯಕ್ಕೆ ಧಕ್ಕೆ ಬಂದಿದೆ, ಸಮಾನತೆಗೆ ಧಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿಂದ ರಿಸೈನ್ ಮಾಡಿ ಬಂದಿರ್ತಕ್ಕಂಥ ಮಹಾನ್ ಚೇತನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಹಾಗೆ ಮುಂದುವರೆದು ಅವರು ಸಾಕಷ್ಟು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಕಾರ್ಯಕ್ಕೆ ಏನು ಉದಾಹರಣೆ ಅಂತಂದ್ರೆ, ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕಿರ್ತದೆ. ಆ ಸರ್ಕಾರಿ ನೌಕರಿಯಲ್ಲಿ ಸಮಾಜವಾಗಿ ನಾನು ಸಮಾನತೆಯನ್ನ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೌಕರಿಯಿಂದ ಹೊರಗಡೆ ಬಂದು ತನ್ನ ನ್ಯಾಯ ಒಂದು ವಾದಿಯನ್ನ ಅಥವಾ ನ್ಯಾಯ ಒಂದು ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ನಾನು ಒಂದು ಸರ್ಕಾರಿ ನೌಕರನಾಗಿದ್ರೆ ಕಾನೂನನ್ನ ಪ್ರತಿಪಾದನೆ ಮಾಡಬೇಕು, ಆದ್ರೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಎಡವು ತೊಡವು ಬರ್ತದೆ. ಹಾಗಾಗಿ ಸರ್ಕಾರಿ ನೌಕರಿ ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಅಲ್ಲಿ ಹೊರಗಡೆ ಬರ್ತಕ್ಕಂಥ ಉದಾಹರಣೆಗಳಿದೆ. ಸೊ ಮುಂದುವರೆದು ಯಾವಾಗ ತಾವು ಒಂದು ನ್ಯಾಯಸ್ಥಾನದಲ್ಲಿ ಒಂದು ನ್ಯಾಯವನ್ನ ವಾದ ಮಾಡ್ತಾ ಇರಬೇಕಾದ್ರೆ ಒಂದು ಚೀಟಿ ತಗೊಬಂದು ಕೊಡ್ತಾರೆ. ಆ ಚೀಟಿ ನೋಡಿದಾಗ ತನ್ನ ಮಗು ಸುತ್ತಿರ್ತದೆ. ಆ ಚೀಟಿಯನ್ನು ಹಂಗೆ ಮಡಿಸಿ ಜೋಪಲ್ಲಿ ಇಟ್ಕೊಂಡು ಆ ಮುಂದೆ ಇರ್ತಕ್ಕಂಥ ನ್ಯಾಯವಾದಿಗಳ ಮುಂದೆ ತನ್ನ ವಾದವನ್ನು ಮಂಡಿಸಿ ಮುಂಬರ್ತಕ್ಕಂಥ ತನ್ನ ಒಂದು ಇವರು ಅಂತ ಕರಿತೀವಲ್ಲ ಕ್ಲೈಂಟ್ಸ್, ಅವರಿಗೆ ನ್ಯಾಯವನ್ನ ಒದಗಿಸಿ ಅವರ ಪ್ರಾಣವನ್ನ ಪಾರು ಮಾಡಿರ್ತಕ್ಕಂಥ ಮಹಾನ್ ಚೇತನ, ಮಹಾನ್ ಪರಿಣಿತ, ಮಹಾನ್ ಪಂಡಿತ, ಮಹಾನ್ ತಾಳ್ಮೆ, ಮಹಾನ್ ವಾಗ್ಮಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹುಶಃ ಇಡೀ ಪ್ರಪಂಚದಲ್ಲೇನೆ ಅವರನ್ನ ವಿಶ್ವಜ್ಞಾನಿ ಅಂತ ಕರೀತಾರೆ. ಬಹುಶಃ ಯಾರನ್ನ ವಿಶ್ವಜ್ಞಾನಿ ಅಂತ ಕರೆಯಲ್ಲ, ಡಾಕ್ಟರ್ ಅಂಬೇಡ್ಕರ್ ಸಾಹೇಬನ್ ಮಾತ್ರ ವಿಶ್ವಜ್ಞಾನಿ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ ಅವರ ತತ್ವಗಳು ಇವತ್ತು ಹೆಂಗ್ ಬಂದಿದೆ ಅಂತಂದ್ರೆ, ಶಿಕ್ಷಣ ನಾವೆಲ್ಲ ಪಡ್ಕೊಳ್ತೀವಿ, ಸಂಘಟಿತರಾಗ್ತೀವಿ, ಹೋರಾಟ ಮಾಡೋದ್ರಲ್ಲಿ ನಮ್ಮನ್ನ ಒಡೆದಾಡ್ತಾ ಇದ್ದಾರೆ. ಹೋರಾಟ ಮಾಡಕ್ ಹೋಗ್ತೀವಿ, ನಮ್ಮಲ್ಲಿ ಒಡೆದ್ಬಿಟ್ಟು ಒಡೆದಾಟ ಆಗ್ತಾ ಇದೆ. ಇದಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಏನಪ್ಪಾ ಅಂದ್ರೆ, ನೆಹರೂರವರ ಮನೆ ಅಂಗಳದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೆಲಸಗಾರನನ್ನ ಅಂಬೇಡ್ಕರ್ ಸಾಹೇಬರ ವಿರುದ್ಧ ನಿಲ್ಲಿಸಿ ಅವರನ್ನ ಸೋಲಿಸಿ ಅವರನ್ನ ಅವಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಇತಿಹಾಸದ ಪುಟದಲ್ಲಿ ಕಾಣ್ತಾರೆ. ಅಂದ್ರೆ ನಮ್ಮ ವಿರುದ್ಧ ನಮಗೇನ ಎಷ್ಟು ಚೆನ್ನಾಗಿ ಪಿತೂರಿ ಮಾಡಿ ನಮ್ಮ ಶಕ್ತಿಯನ್ನ, ನಮ್ಮ ಸಂಘಟನೆಯನ್ನ, ನಮ್ಮ ಬಲವನ್ನ ಎಷ್ಟು ಚೆನ್ನಾಗಿ ಅವರು ಕುಗ್ಗಿಸ್ತಾರೆ ಅನ್ನೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳು ಇತಿಹಾಸದಲ್ಲಿ ಸಾಕಷ್ಟು ಇದೆ. ನಮ್ಮ ಶ್ರೀನಿವಾಸ ರೆಡ್ಡಿ ಸಾಹೇಬರು ಹೇಳಿದಂಗೆನೆ ಅವರ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡ ವ್ಯಕ್ತಿತ್ವಗಳು ನಾವ್ಯಾರೂ ಹೊಂದಿಲ್ಲ. ಸೊ ಆ ನಿಟ್ಟಲ್ಲಿ ಅವರ ತತ್ವಾದರ್ಶಗಳನ್ನು ತಾವೆಲ್ಲರೂ ಪಾಲಿಸಿ ಒಂದಷ್ಟು ಸಮಯ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ 4 ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದೇನೆ. ಮುಗಿಸ್ತಾ ಇದ್ದೀನಿ. ನಮಸ್ಕಾರ.